ಹೆಲೋ ಫ್ರೆಂಡ್ಸ್, ನಾವು ಇವತ್ತು ಪತ್ರ ಬರವಣಿಗೆಯನ್ನು ನೋಡೋಣ. ಹಿಂದಿನ ತರಗತಿಗಳಲ್ಲಿ ವೈಯಕ್ತಿಕ ಪತ್ರಗಳನ್ನು ನೋಡಿದ್ದೀವಿ ಮತ್ತು ವ್ಯವಹಾರ ಪತ್ರಗಳನ್ನು ನೋಡಿದ್ದೀವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಏನು ಮಾಡೋಣ, ಕಚೇರಿ ಪತ್ರವನ್ನು ನೋಡೋಣ. ನೋಡಿ, 3 ಟೈಪ್ ಪತ್ರಗಳಲ್ಲಿ ವಿಧಗಳು ಬರ್ತವೆ: ವೈಯಕ್ತಿಕ ಪತ್ರ, ವ್ಯವಹಾರ ಪತ್ರ ಮತ್ತು ಕಚೇರಿ ಪತ್ರ. ಯಾವ ಪ್ರಶ್ನೆ ಬಂದರೂ ಕೂಡ ನಾವು ಬರಿಬೇಕು ಮತ್ತು ಪ್ರತಿಯೊಂದಕ್ಕೂ ಅದರದೇ ಆದಂತಹ ಬೇರೆ ಬೇರೆ ಪ್ಯಾಟರ್ನ್ಸ್ಗಳು ಇದ್ದಾವೆ. ಓಕೆನಾ? ಹಿಂದಿನ ತರಗತಿಯಲ್ಲಿ 2 ಪ್ಯಾಟರ್ನ್ಗಳನ್ನು ನಾವು ನೋಡಿದ್ದೀವಿ, ವೈಯಕ್ತಿಕ ಮತ್ತು ವ್ಯವಹಾರ. ಇವತ್ತೇನು ಮಾಡೋಣ, ಕಚೇರಿ ಪತ್ರವನ್ನು ನೋಡೋಣ. ಇದರದ್ದು ಪ್ಯಾಟರ್ನ್ ಯಾವ ರೀತಿ ಇದೆ ಅಂತ ನೋಡೋಣ. ಪ್ರಶ್ನೆ ಏನಿದೆಯಪ್ಪ ಅಂತಂತಂದರೆ, ನಮ್ಮ ಪ್ರದೇಶದ ಬರಗಾಲವನ್ನು ವಿವರಿಸಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಬರ ಪರಿಹಾರ ಕಾರ್ಯ ಕೈಗೊಳ್ಳಲು ವಿನಂತಿಸಿ ಅಂತ ಇದೆ. ಇದು ನೋಡಿ, ಆಫಿಷಿಯಲ್ ಲೆಟ್ರ್, ಆಫೀಸ್ಗೆ ಬರ್ತಕ್ಕಂತಹ ಲೆಟ್ರ್ ಇದು. ಸೊ ಹಾಗಾಗಿ ಇದು ಕಚೇರಿ ಪತ್ರ ಅಂತ ಕರಿತೀವಿ. ಇಲ್ಲೇನಿದೆ ಅಂತಂದರೆ, ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರಿಬೇಕು. ಯಾವ ಕಾರಣಕ್ಕಾಗಿ ಬರಿಬೇಕಂತಂದರೆ, ಬರಗಾಲವನ್ನು ಪರಿಹಾರ ಮಾಡಿ ಅಂತೇಳಿ, ಬರಗಾಲಕ್ಕೆ ಪರಿಹಾರ ಕಾರ್ಯ ಮಾಡಬೇಕಾಗಿ ಪತ್ರವನ್ನು ಬರಿಬೇಕು. ಓಕೆನಾ? ಪ್ರಶ್ನೆಯನ್ನು ನೋಡ್ಕೊಂಡಿವಿ. ಇವಾಗ ಯಾವ ರೀತಿ ಬರಿಬೇಕಪ್ಪ ನೋಡೋಣ. ಮೊದಲನೇದಾಗಿ ರೈಟ್ ಸೈಡಲ್ಲಿ ಡೇಟು 3 ಜನವರಿ 2025 ಮತ್ತು ಪ್ಲೇಸ್ ಹಾಕಬೇಕು ಬಳ್ಳಾರಿ. ಓಕೆನಾ? ಯಾವುದನ್ನು ಹಾಕ್ಬೋದು, ಯಾಕಂತಂದರೆ ಅವರು ಯಾವುದೇ ಆದ ಪ್ಲೇಸನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಓಕೆ, ಹಾಕಿವಿ. ಡೇಟು ಮತ್ತು ಸ್ಥಳವನ್ನು ರೈಟ್ಸಲ್ಲಿ ಹಾಕಿದ್ವಿ. ಇವಾಗ ಲೆಫ್ಟ್ ಸೈಡಲ್ಲಿ ಏನು ಬರಿಬೇಕಪ್ಪ ಅಂತಂದರೆ, ಇಂದ ಅಂತಂದರೆ ಯಾರು ಬರಿತಾ ಇದ್ದೀವಿ, ನಮ್ಮ ಅಡ್ರೆಸ್ಸನ್ನು ಹಾಕಬೇಕು ಮೊದಲಿಗೆ. ಸೊ ಇಂದ ಅಂತ ಬರೆದು ಕಾಮ ಕೊಟ್ಟಿವಿ, ಅರ್ಧ ವಿರಾಮ ಕೊಟ್ಟಿವಿ. ದೇವಾನಂದ್ ಅಂಥೇಳಿ ಹೆಸರು ತೊಗೊಂಡಿವಿ. ಹೆಸರು ಯಾವುದನ್ನು ತೊಗೋಬೋದು. ಓಕೆ, ನೆಕ್ಸ್ಟ್ ಅದಕ್ಕೂ ಕಾಮ ಕೊಟ್ಟಿವಿ. #54 ಚನ್ನಬಸಪ್ಪ ರಸ್ತೆ. ಸೊ ಕ್ರಾಸ್ ಇದೇನು ಮಾಡೀವಿ, ಯಾವುದನ್ನ ಒಂದು ಅಡ್ರೆಸ್ಸನ್ನು ನೀವು ಮೆನ್ಷನ್ ಮಾಡ್ಬೋದು. ಇದೇ ಮಾಡಬೇಕು, ಹೀಗೆ ಮಾಡಬೇಕು ಅಂತೇನು ರೂಲ್ಸ್ ಇಲ್ಲ. ಮತ್ತು ಇಲ್ಲಿ ಕೂಡ ಅರ್ಧ ವಿರಾಮವನ್ನು ಕೊಟ್ಟಿದ್ದೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಬಳ್ಳಾರಿ. ಓಕೆನಾ? ಇವಾಗ ನಾವು ಬಳ್ಳಾರಿದವರೇ ಇದ್ದೀವಿ ಅಂತ ತಿಳ್ಕೊಂಡು ಬಳ್ಳಾರಿ ಜಿಲ್ಲಾಧಿಕಾರಿಗೇ ಬರಿಬೇಕು. ನಾವು ಇದನ್ನು ನೆನಪಲ್ಲಿಟ್ಕೋಬೇಕು. ಯಾವ ಜಿಲ್ಲೆ ತಗೊಂಡಿರ್ತೀವಲ್ಲ ಅದೇ ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ಬರಿಬೇಕು. ಓಕೆನಾ? ನೆಕ್ಸ್ಟ್ ಕೆಳಗಡೆ ನೋಡಿ, ಇವಾಗ ಅಡ್ರೆಸ್ ಬರಬೇಕು. ಇದು ಕೂಡ ಲೆಫ್ಟ್ ಸೈಡಲ್ಲೇ ಬರಬೇಕು, ಅದೇ ಲೈನಿಗೆ ಬರಬೇಕು. ಓಕೆನಾ? ನೋಡಿ, ಲೆಫ್ಟ್ ಸೈಡಲ್ಲೇ ಬರಿಬೇಕು. ಯಾರಿಗೆ ಬರಿತಾ ಇದ್ದೀವಿ ಇವಾಗ? ಜಿಲ್ಲಾಧಿಕಾರಿಗಳಿಗೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ಅಂತ ಬರಿಬೇಕು. ಓಕೆನಾ? ಅಡ್ರೆಸ್ ಕೂಡ ಹಾಕಿದ್ವಿ, ಲೆಫ್ಟ್ ಸೈಡಲ್ಲಿನೇ ಹಾಕಿದ್ದೀವಿ. ನೆಕ್ಸ್ಟ್ ಮಾನ್ಯರೇ, ಇದು ಕೂಡ ಇದೇ ಲೈನಲ್ಲಿ ಬರಬೇಕು. ನೆಕ್ಸ್ಟ್ ಈ ಮಾನ್ಯರೇ ಅಂತ ಎಲ್ಲಿ ಬರೆದಿರ್ತೀವಲ್ಲ ಅದ್ರದ್ದು ಒಂದು ಲೈನ್ ಬಿಟ್ಟು ಕೆಳಗಡೆ ವಿಷಯ ಅಂತ ಬರಿಬೇಕು. ಓಕೆನಾ? ನೋಡಿ, ಇವು ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಒಂದೊಂದು ಲೈನ್ ಗ್ಯಾಪ್ ಇರಬೇಕು. ಇಲ್ಲಿ ಕೂಡ ಒಂದು ಲೈನ್ ಗ್ಯಾಪ್ ಇದೆ. ನೆಕ್ಸ್ಟು ಇಲ್ಲಿ ಕೂಡ ಸ್ಪೇಸ್ ಇದೆ ಮತ್ತು ಇಲ್ಲಿ ಕೂಡ ಸ್ಪೇಸ್ ಇರಬೇಕು. ಓಕೆನಾ? ಇದು ಪ್ಲೇನ್ ಪೇಪರ್ ಇರೋದ್ರಿಂದ ಲೈನ್ಸ್ಗಳು ಗೊತ್ತಾಗೋದಿಲ್ಲ. ನೀವು ಲೈನ್ ಪೇಪರಲ್ಲಿ ಬರೆದಾಗ ಪ್ರತಿಯೊಂದಕ್ಕೂ ಒಂದೊಂದು ಲೈನನ್ನು ಬಿಡಬೇಕು. ನೆಕ್ಸ್ಟ್ ವಿಷಯ ಏನಿದೆ, ಬರಗಾಲ ಪರಿಹಾರ ಕಾರ್ಯ ಕೈಗೊಳ್ಳಲು ಮನವಿ. ಈ ವಿಷಯ ನಮಗೆ ಪ್ರಶ್ನೆಯಲ್ಲಿನೇ ಸಿಗುತ್ತೆ. ಸೊ ಆ್ಯಸ್ ಇಟ್ ಈಸ್ ಆ ವಿಷಯವನ್ನು ಇಲ್ಲಿ ಹಾಕಬೇಕು. ಒಳಗಡೆ ಏನು ವಿಷಯ ವಿವರಣೆ ಮಾಡ್ತೀವಲ್ಲ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ವಿಷಯ ವಿವರಣೆ ಮಾಡಬೇಕಂತೇಳಿ ಪಾಯಿಂಟ್ ಇರುತ್ತೆ, ಆದರೆ ಮೇನ್ ಏನಪ್ಪ ಅಂತಂತಂದರೆ ಅದರಲ್ಲಿ ಏನನ್ನ ಬರಿಬೋದು, ಒಟ್ಟೆ ವಿಷಯ ವಿವರಣೆ ಮಾಡಬೇಕು, ಅದಕ್ಕೆ ಮಾರ್ಕ್ಸ್ ಇರುತ್ತೆ. ಹೆಚ್ಚಾಗಿ ನಿಮ್ಮ ಸ್ಟೆಪ್ಗಳ ಮೇಲೇ ಮಾರ್ಕ್ಸ್ ಕನ್ಸಿಡರ್ ಆಗ್ತಾ ಇರುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ವಿಷಯ ವಿವರಣೆ ಇಲ್ಲಿ ಏನಿದೆ, ಈಗ ಬರಗಾಲ ಅಂತಂತಂದರೆ ಅದಕ್ಕೆ ರಿಲೇಟೆಡೇ ಬರಿಬೇಕಾಗತ್ತೆ. ವಿಷಯ ಏನಾದರೂ ಬರೀರಿ ಅಂತಂದರೆ ಬೇರೆ ಬೇರೆದು ಬರೆಯೋಕ್ಕಾಗಂಗಿಲ್ಲ. ಓಕೆ, ಕಳೆದ 3 ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಬಂದಿಲ್ಲ.
ಎಷ್ಟು ಬೇಕೋ ಅಷ್ಟು ಮಳೆ ಬಂದಿಲ್ಲ. ವರ್ಷವಿಡೀ ಮಳೆ ಬೀಳದೆ ಬೆಳೆಯೂ ಇಲ್ಲವಾಗಿದೆ. ಮಳೆ ಸರಿಯಾಗಿ ಬರದೇ ಇರೋ ಕಾರಣಕ್ಕಾಗಿ ಬೆಳೆ ಕೂಡ ಇಲ್ಲ. ಮೊದಲೇ ಬರಡು ಪ್ರದೇಶವೆಂದು ಖ್ಯಾತಿ ಗಳಿಸಿರುವ ಬಳ್ಳಾರಿ ಜಿಲ್ಲೆಯಲ್ಲಿ ಕುಡಿಯಲು ನೀರಿಲ್ಲ. ಬರಗಾಲ ಬಿದ್ದಾಗ ಮಳೆನೇ ಬಂದಿಲ್ಲ ಅಂತಂದರೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಕುಡಿಯೋಕ್ಕೂ ನೀರಿಲ್ಲ. ಜಾನುಗಾರುಗಳಿಗೆ ಮೇವಿಲ್ಲದೆ ಸಾಯುತ್ತಿವೆ. ಜಾನುವಾರುಗಳು ಕೂಡ, ಪ್ರಾಣಿಗಳು ಕೂಡ ಏನಾಗ್ತಾ ಇದ್ದಾವೆ, ಸಾಯ್ತಾ ಇದ್ದಾವೆ. ಅವಕ್ಕೆ ಹಸಿ ಮೇವು ಸಿಗ್ತಾ ಇಲ್ಲ, ನೀರು ಕೂಡ ಸಿಗ್ತಾ ಇಲ್ಲ. ಜನರು ಗೂಳೆ ಹೋಗುತ್ತಿದ್ದಾರೆ ಅಂತ ವಲಸೆ ಹೋಗ್ತಾ ಇದ್ದಾರೆ. ಈ ಜಿಲ್ಲೆಯನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ನಮ್ಮ ಜಿಲ್ಲೆಯ ಜನತೆಗೆ ಬರಗಾಲ ಪರಿಹಾರ ಕಾಮಗಾರಿಗಳನ್ನು ಸಮರೋಪಾದಿಯಲ್ಲಿ ಕೈಗೊಂಡು ಜನರಿಗೆ ನೀರು, ಆಹಾರ ವ್ಯವಸ್ಥೆ, ಜಾನುವಾರುಗಳಿಗೆ ಕುಡಿಯುವ ನೀರು ಮತ್ತು ಮೇವಿನ ವ್ಯವಸ್ಥೆ ಮಾಡಬೇಕೆಂದು ವಿನಂತಿಸುತ್ತೇನೆ ಅಂತ ಇದೆ. ನೋಡಿ, ಇಲ್ಲಿ ಏನಪ್ಪ ಅಂತಂತಂದರೆ ನಮಗೆ ಈ ಬರಗಾಲ ಬಿದ್ದಿದೆಯಲ್ಲ, ಸೊ ಅದಕ್ಕೆ ಪರಿಹಾರವಾಗಿ ಸಮಯಕ್ಕೆ ಸರಿಯಾಗಿ ಏನು ಮಾಡಿರಿ, ಜನರಿಗೆ ನೀರಿನ ವ್ಯವಸ್ಥೆ ಮಾಡಿ, ಆಹಾರ ವ್ಯವಸ್ಥೆ ಮಾಡಿ, ಮತ್ತು ಜಾನುವಾರುಗಳಿಗೂ ಕೂಡ ನೀರಿನ ವ್ಯವಸ್ಥೆ ಮತ್ತು ಮೇವಿನ ವ್ಯವಸ್ಥೆ ಮಾಡಿ ಅಂಥೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅಂಥೇಳಿ ಇಲ್ಲೇನು ಮಾಡೀವಿ, ವಿಷಯವನ್ನು ಬರೆದಿವಿ ಲೆಟ್ರಲ್ಲಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂತಂದರೆ ಕೆಳಗಡೆ ವಂದನೆಗಳೊಂದಿಗೆ ಅಂತ ಬರಿಬೇಕು. ಈ ಸೈಡಲ್ಲಿ ನಾವು ಯಾರು ಬರಿತಾ ಇದ್ದೀವಲ್ಲ, ತಮ್ಮ ವಿಶ್ವಾಸಿ ಅಂತ ಬರೆದು ಬ್ರಾಕೆಟಲ್ಲಿ ನಿಮ್ಮ ಹೆಸರನ್ನು ಬರಿಬೇಕು. ಓಕೆನಾ? ಈ ರೀತಿ ಬರೆದಾಗ ಕಚೇರಿ ಪತ್ರ ಕಂಪ್ಲೀಟ್ ಆಗುತ್ತೆ. ನೋಡ್ಬೋದು, ಇಲ್ಲಿ ಪ್ರತಿಯೊಂದು ಸ್ಟೆಪ್ಗಳನ್ನು ನೀವು ನೋಡ್ಬೋದು. ಮೊದಲು ರೈಟಿಗೆ ಏನು ಹಾಕಿದ್ದೀವಿ, ಡೇಟು ಮತ್ತು ಸ್ಥಳ. ನೆಕ್ಸ್ಟ್ ಯಾರು ಬರಿತಾ ಇದ್ದೀವಿ, ಯಾರಿಗೆ ಬರಿತಾ ಇದ್ದೀವಿ, ಮಾನ್ಯರೇ, ವಿಷಯ ಮತ್ತು ವಿಷಯದ ವಿವರಣೆ, ವಂದನೆಗಳೊಂದಿಗೆ ಮತ್ತು ತಮ್ಮ ವಿಶ್ವಾಸಿ. ಈ ಎಲ್ಲ ಏನು ಪಾಯಿಂಟ್ಸ್ ಟಿಕ್ ಮಾಡಿದನಲ್ಲ, ಈ ಪ್ರತಿಯೊಂದಕ್ಕೂ ಮಾರ್ಕ್ಸ್ ಇರುತ್ತೆ. ಇವು ತುಂಬಾ ಇಂಪಾರ್ಟೆಂಟು, ಇವುಗಳು ಬರೀಲೇಬೇಕು ಅಂತ ಇದೆ. ಈ ಎಲ್ಲ ಕರೆಕ್ಟ್ ಈ ಸ್ಟೆಪ್ಪಲ್ಲಿ ನೀವು ಬರೆದಿದ್ದೆ ಆದರೆ ಇವೆಲ್ಲ ಒಂದೇ ಲೈನಲ್ಲಿ ಬರಬೇಕು. ಓಕೆನಾ? ನೋಡಿ, ಇವೆಲ್ಲ ಒಂದೇ ಪ್ಯಾರಾಗ್ರಾಫ್ ಅದೇ ಲೈನಿಗೆ ಸ್ಟಾರ್ಟ್ ಆಗಿರಬೇಕು. ವಂದನೆಗಳೊಂದಿಗೆನೂ ಅಲ್ಲೇ ಬಂದಿರಬೇಕು. ಇಂದ ಮತ್ತು ಗೆ ಕೂಡ ಅದೇ ಒಂದೇ ಲೈನಲ್ಲಿ ಇರಬೇಕು. ಸೊ ಆ ರೀತಿ ನೀವು ಸಿಸ್ಟಮೆಟಿಕ್ ಆಗಿ ಬರೆದಿದ್ದೆ ಆದರೆ ನಿಮಗೆ 5 ಮಾರ್ಕ್ಸ್ ಕಂಪ್ಲೀಟಾಗಿ ದೊರೆಯುತ್ತವೆ. ಓಕೆನಾ? ನೋಡಿ, ಇವಾಗ ನಾನು 3 ಟೈಪ್ ಪತ್ರಗಳು ಹೇಳಿದ್ದೀನಿ. 3ರಲ್ಲಿ ವ್ಯತ್ಯಾಸಗಳು ಇದ್ದಾವೆ, ಬೇರೆ 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 ವ್ಯತ್ಯಾಸಗಳಿದ್ದಾವೆ. ಆ 3ರಲ್ಲಿ ಏನು ವ್ಯತ್ಯಾಸ ಇದ್ದಾವೆ ಅಂಥೇಳಿ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಅಂತಂದರೆ 3 ಒಟ್ಟಾರೆಯಾಗಿ ನಾವು ನೋಡಿದಾಗ ಏನು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. ನಾವು ಒಂದೊಂದು ಲೆಟ್ರ್ಗಳು ನೋಡ್ತಾ ಹೋದಾಗ ಇದೂ ಅದರಂಗೆ ಇದೆ, ಇದೂ ಅದರಂಗೆ ಇದೆ ಅಂಥೇಳಿ ಈ ರೀತಿ ಅನಿಸುತ್ತೆ. ಬಟ್ 3 ಒಟ್ಟಾಗಿ ನೋಡಿದಾಗ ಡಿಫ್ರೆನ್ಸ್ ಏನೇನಿದೆ ಅಂತ ಗೊತ್ತಾಗುತ್ತೆ. ಅದರದ್ದೇ ಆದಂತಹ ಸ್ಟೆಪ್ಗಳಿರ್ತವೆ ಮತ್ತು ಅದರದ್ದೇ ಆದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ. ಅದರ ಪ್ರಕಾರನೇ ನಾವೇನು ಮಾಡಬೇಕು, ಈ ಪತ್ರವನ್ನು ಬರಿಬೇಕು. ಕಚೇರಿ ಪತ್ರವನ್ನು ಈ ಮಾದರಿಯಾಗಿ ನೀವು ಬರೆದಿದ್ದೆ ಆದರೆ 5 ಮಾರ್ಕ್ಸ್ ನಿಮಗೆ ದೊರೆಯುತ್ತವೆ. ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.